ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಒಂದು ವಿಶೇಷವಾಗಿರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳಲಿದ್ದೇವೆ. ಅಂದರೆ ಬರಲಿರುವ ನಾಳೆ 9ನೇ ತಾರೀಕು 9ನೇ ತಿಂಗಳು 2025 ಅತ್ಯಂತ ವಿಶೇಷವಾದಂತಹ ದಿನ. ನಿಮ್ಮ ಯಾವುದೇ ಇಚ್ಛೆಗಳನ್ನು ಬರೀ 48 ಹವರ್ಸ್ನಲ್ಲಿ ನೀವು ಪೂರ್ಣಗೊಳಿಸ್ಕೊಳ್ಬಹುದು. ಅದಕ್ಕಾಗಿ ಇವತ್ತಿನ ದಿನ ಏನೆಲ್ಲ ಮಾಡಬೇಕು, ಹೇಗೆ ನಮ್ಮ ಇಚ್ಛೆಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮೊದಲು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಅದ್ಭುತವಾದಂತಹ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಒಂದು ವಿಶೇಷ ದಿನ, ಅದುವೇ 99 ಪೋರ್ಟಲ್ ಡೇ. ಇದು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ದಿನಗಳಲ್ಲಿ ಒಂದು ಹಾಗೂ ಈ ವರ್ಷದ ಕೊನೆಯ ಪೋರ್ಟಲ್ ಡೇ ಎಂದು ಹೇಳಲಾಗುತ್ತದೆ. 9 ಅಂದರೆ ಒಂದು ಶಕ್ತಿ ಎಂದು ಅರ್ಥ. ಹೌದು, ಈ 9ರಲ್ಲಿ ಅತ್ಯಂತ ವಿಶೇಷವಾದಂತಹ ಶಕ್ತಿ ಇರುತ್ತದೆ. ಅದರಲ್ಲೂ ಈ ಒಂದು 99 ಪೋರ್ಟಲ್ ಡೇ ಅತ್ಯಂತ ವಿಶೇಷವಾಗಿದೆ. ಏಕೆಂದರೆ ನಿಮ್ಮ ಹಿಂದಿನ ದಿನವನ್ನು ಕಳೆಯುವಂತಹದ್ದು ಪ್ರಸ್ತುತ ದಿನಗಳನ್ನು ಉತ್ತೇಜನ ಮಾಡಿ ಇದರಲ್ಲಿರ್ತಕ್ಕಂಥ ಕಷ್ಟಗಳನ್ನು ತೊರೆದು ಮುಂದಿನ ದಿನಗಳನ್ನು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಹುಡುಕಿ ಬರುವಂತೆ ನೆಮ್ಮದಿಯನ್ನು ತರಬಲ್ಲಂತಹ ಒಂದು ವಿಶೇಷ ಪೋರ್ಟಲ್ ಡೇ ಇದಾಗಿರುತ್ತದೆ. ಅಂದರೆ ಹಳೆಯ ತೊಂದರೆ, ಅಡಚಣೆ, ದುಃಖ ಯಾವುದೇ ಇರಲಿ, ಆ ಎಲ್ಲ ದುಃಖಗಳು ಮರೆಯಾಗಿ ಹೊಸ ಜೀವನ, ಸಮೃದ್ಧಿ, ಪ್ರೀತಿ, ಹಣ, ಆರೋಗ್ಯವನ್ನು ಸೆಳೆಯುವಂತಹ ಅತ್ಯಂತ ವಿಶೇಷವಾದಂತಹ ಸೂಕ್ತ ದಿನ ಇದಾಗಿದೆ. ಹೀಗಾಗಿ ಈ ಒಂದು 99 ಪೋರ್ಟಲ್ ಡೇಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ವಿಶೇಷವಾಗಿ ನೀವು ಎಲ್ಲ ರೀತಿಯಾದಂಥ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಬಹುದು. ಅದಕ್ಕಾಗಿ ಇವತ್ತು 2 ವಿಧಾನಗಳನ್ನು ನಾವು ತಿಳಿಸಲಿದ್ದೇವೆ. ಈ 2 ವಿಧಾನದಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೆ ಸಾಕು, ನಿಮ್ಮ ಎಲ್ಲ ವಿಷಯಗಳು ಪೂರ್ತಿಯಾಗುತ್ತದೆ. ಅದಕ್ಕಾಗಿ ಮೊದಲು ನೀವು ಬೆಳಗ್ಗೆ ಸ್ನಾನ ಮಾಡಿ ನಿಮ್ಮ ಮನಸ್ಸನ್ನು, ದೇಹವನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಹಾಗೂ ಇದರಲ್ಲಿ ಮೊದಲನೇ ಪರಿಹಾರದ ಬಗ್ಗೆ ನೋಡುವುದಾದರೆ, ಮೊದಲು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮನಸ್ಸಿನ ಆಳವಾದಂತಹ ಬಯಕೆಗಳನ್ನು, ನಿಮ್ಮ ಇಚ್ಛೆಗಳನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ, ಅಂದರೆ ನನಗೆ ಉತ್ತಮವಾದಂತಹ ಆರೋಗ್ಯ ಸಿಕ್ಕಿದೆ, ಹಣ ಸಮೃದ್ಧಿಯಾಗಿ ಬಂದಿದೆ, ಶಾಂತಿಯುತವಾದಂತಹ ಖುಷಿಯಾದಂತಹ ನೆಮ್ಮದಿಯ ಕುಟುಂಬ ನನ್ನ ಜೀವನದಲ್ಲಿ ಇದೆ ಎಂದು ನೀವು ಇಮ್ಯಾಜಿನೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಿಕೊಳ್ಳಬೇಕು, ಅಥವಾ ನಿಮ್ಮ ಇಚ್ಛೆಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬೇಕು. ಹಾಗೂ ಆ ಒಂದು ಪೇಪರಲ್ಲಿ ಬರೆಯುವಾಗ ಪ್ರತಿಯೊಂದು ಇಚ್ಛೆಯನ್ನು ಇದೀಗ ನನಗೆ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಿಂದ, ಅಂದರೆ ಇದಾಗಲೇ ನೆರವೇರಿದೆ ಎಂಬ ಭಾವನೆಯಿಂದ ಬರೆಯುತ್ತಾ ಹೋಗಬೇಕು. ಹಾಗೂ ಈ ಒಂದು ಕಾಗದದ ಮುಂದೆ ಒಂದು ದೀಪವನ್ನು ಹಚ್ಚಿಡಬೇಕು. ಯಾವುದಾದರೂ ಒಂದು ದೀಪವನ್ನು ಹಚ್ಚಿಟ್ಟು ಆ ದೀಪದ ಬೆಳಕಿನಲ್ಲಿ ಕಣ್ಣು ಮುಚ್ಚಿ 9 ಬಾರಿ ನಿಮ್ಮ ಜೀವನದಲ್ಲಿ ನಿಮಗೆ ಈ ಬೇಕಾಗುವಂತಹ ಇಚ್ಛೆಯನ್ನು ನೆನೆಸಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ನಂತರ ಆ ಒಂದು ಕಾಗದದ 3 ಭಾಗದಲ್ಲಿ ಮೇಲೆ ಕೆಳಗಡೆ 2 ಭಾಗದಲ್ಲಿ 999 ಎಂದು 3 ಬಾರಿ 9 ಬರೆದು, ನಂತರ ನಿಮ್ಮ ಯಾವುದಾದರೂ ಒಂದು ಇಚ್ಛೆಯನ್ನು 9 ಬಾರಿ ಅಥವಾ 9 ಇಚ್ಛೆಗಳನ್ನಾದರೂ 1 ಬಾರಿಯನ್ನು ಬರೆದು ಆ ಒಂದು ಕೈಯಲ್ಲಿ ಹಿಡಿದು ಆ ಒಂದು ಪೇಪರನ್ನು ಮಡಚಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬೇಕು. ಹಾಗೂ ಈ ಒಂದು ವಿಧಾನವನ್ನು ನೀವು ಬೆಳಗ್ಗೆ 9:09ಕ್ಕೆ ಅಥವಾ ರಾತ್ರಿ 9:09ಕ್ಕೆ ಮಾತ್ರ ಈ ಒಂದು ಸಮಯದಲ್ಲಿ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ವಿಧಾನವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೂ ಈ ಒಂದು ಪೇಪರನ್ನು ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ನಂತರ ಮರುದಿನ ಇದನ್ನು ಸುಟ್ಟು ಅದರ ಬೂದಿಯನ್ನು ಗಾಳಿಗೆ ತೂರಬೇಕು, ಅಥವಾ ಯಾವುದಾದರೂ ಮಣ್ಣಿನಲ್ಲಿ ಆದರೂ ಕೂಡ ಹಾಕಬಹುದು. ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಬರೀ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದಾಗಿದೆ. ನಂತರದ ಒಂದು ವಿಧಾನದ ಬಗ್ಗೆ ನೋಡುವುದಾದರೆ, ಇದಕ್ಕೆ ಒಂದು ನಿಂಬೆಹಣ್ಣು ಬೇಕಾಗುತ್ತದೆ. ಹೌದು, ಮೊದಲೇ ಹೇಳಿದಂತೆ ಎಲ್ಲ ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ಗಳನ್ನು, ನಿಮ್ಮ ಇಚ್ಛೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಭಾವಿಸಿಕೊಂಡು ಆ ಎಲ್ಲ ಇಚ್ಛೆಗಳು ಪೂರ್ಣಗೊಂಡಿದೆ ಎಂಬ ಒಂದು ಖುಷಿಯ ವಿಧಾನವನ್ನು, ಒಂದು ಖುಷಿಯ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳಬೇಕು. ಹಾಗೂ ಈ ಒಂದು ವಿಧಾನವೂ ಕೂಡ ಬೆಳಗ್ಗೆ 9:09ಕ್ಕೆ ಅಥವಾ ರಾತ್ರಿ 9:09ಕ್ಕೆ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಮೊದಲು ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ, ಆದರೆ ಫ್ರಿಡ್ಜಲ್ಲಿರುವಂತಹ ನಿಂಬೆಹಣ್ಣು ಬೇಡ. ಹೊಸದಾಗಿ ಫ್ರೆಶ್ ಆಗಿರುವಂತಹ ನಿಂಬೆಹಣ್ಣು ತೆಗೆದುಕೊಂಡು ಅದರ ಮೇಲೆ ಕೆಂಪು ಬಣ್ಣದ ಒಂದು ಪೆನ್ ಅಥವಾ ಸ್ಕೆಚ್ ಪೆನ್ನಿಂದ 3 ಬಾರಿ 999 ಎಂದು ಬರೆದು, ನಂತರ ಈ ಒಂದು ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದು ನಿಮ್ಮ ಇಚ್ಛೆಗಳನ್ನು 9 ಬಾರಿ ಹೇಳುತ್ತಾ ಹೋಗಬೇಕು. ಯಾವುದೇ ಇಚ್ಛೆವಿರಲಿ, ಆ ಎಲ್ಲ ಇಚ್ಛೆ ಈಗಾಗಲೇ ಈಡೇರಿದೆ, ನನ್ನ ಜೀವನದಲ್ಲಿ ನಾನು ಖುಷಿಯಿಂದ ಇದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್ ಎಂದು ಹೇಳಬೇಕು. ಹಾಗೂ ಹೇಳುವಾಗ 99 ನನ್ನ ಇಚ್ಛೆ, ನನ್ನ ಈ ಒಂದು ಕೆಲಸ ಪೂರ್ಣಗೊಂಡಿದೆ ಎಂದು ಆ ಒಂದು ಸಂಖ್ಯೆಯನ್ನು ಪದೇ ಪದೇ ಹೇಳಬೇಕು. ಹೇಳಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ನಂತರ ಈ ಒಂದು ನಿಂಬೆಹಣ್ಣನ್ನು ನಿಮ್ಮ ದೇವರ ಮನೆಯ ಒಂದು ದೀಪದ ಪಕ್ಕದಲ್ಲಿ ಹಾಗೆಯೇ ಇಡಬೇಕು. ನಂತರ ಮರುದಿನ ಈ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಯಾವುದಾದರೂ ಮರದ ಕೆಳಗೆ ಅಥವಾ ಮಣ್ಣಿನ ಕೆಳಗೆ ಅಥವಾ ಹರಿಯುವ ನೀರಿನಲ್ಲಿ ಯಾರೂ ತುಳಿಯದಂತೆ ಈ ಒಂದು ನಿಂಬೆಹಣ್ಣನ್ನು ಬಿಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಕೇವಲ 2-3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಒಂದು ಬದಲಾವಣೆಯನ್ನು ಕಾಣುತ್ತೀರಿ.
ಅತ್ಯಂತ ವಿಶೇಷವಾಗಿರುವಂತಹ ಈ ಒಂದು ದಿನವನ್ನು ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಯಾವುದೇ ಇಚ್ಛೆಗಳು ಈಡೇರಬೇಕು ಎಂಬುದಾದರೆ ಹಣದ ವಿಚಾರವಾಗಿರಲಿ ಅಥವಾ ಕೆಲಸದ ವಿಚಾರವಾಗಿರಲಿ, ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ಸ್ನೇಹಿತರೆ, ಈ 99 ಪೋರ್ಟಲ್ ಡೇ ಎಂಬುದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುವಂತಹ ಹಾಗೂ ಉತ್ಸಾಹವನ್ನು ತುಂಬುವಂತಹ ದಿನವಾಗಿರುತ್ತದೆ. ಹಳೆಯ ನೋವನ್ನು ಬಿಟ್ಟು ಬಿಡಿ, ಹೊಸ ಅವಕಾಶಗಳನ್ನು ಸ್ವೀಕರಿಸಲು ರೆಡಿಯಾಗಿ. ಈ ಒಂದು ದೈವಿಕವಾಗಿರುವಂತಹ ಈ ಒಂದು ಚಾನ್ಸನ್ನು, ದೇವರು ನಿಮಗಾಗಿ ನೀಡಿರುವಂತಹ ಈ ಒಂದು ಚಾನ್ಸನ್ನು ತಪ್ಪದೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಜೀವನದಲ್ಲಿ ಹೊಸದಕ್ಕೆ ಆರಂಭವನ್ನು ನೀಡಿ. ಸಮೃದ್ಧಿ, ಪ್ರೀತಿ, ಆರೋಗ್ಯ ಎಲ್ಲವೂ ಕೂಡ ನಿಮ್ಮ ಮನೆಗೆ ಬರಬೇಕು ಎಂದರೆ ಮೊದಲು ನೀವು ಒಂದು ಹೆಜ್ಜೆ ಇಡಲೇಬೇಕು. ಆ ದಿನ ಈ ದಿನವಾಗಿರಲಿ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.